ಈ ದಿನ ನಾನು 2 ಟಾಪರ್ಗಳು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿ ಮೌಲ್ಡ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಫಾಂಡೆಂಟ್ ಯೂಸ್ ಮಾಡಿ ಮಾಡೋವಂತಹ ಫುಟ್ಬಾಲ್, ಹಾಗೆಯೇ ಇನ್ನೊಂದು ಕಾಂಪೌಂಡ್ನಲ್ಲಿ ಎಲೆ ಹೇಗೆ ಈಸಿಯಾಗಿ ಮಾಡ್ಬೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಇದನ್ನು ನೀವು ತುಂಬ ಬೇಗನೂ ಮಾಡ್ಬೋದು, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಈಗ ಕಾಂಪೌಂಡ್ ಯೂಸ್ ಮಾಡಿಕೊಂಡು ಎಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಬೇರೆ ಬೇರೆ ಸೈಜಿನ ತೊಗೊಳ್ಳಿ, ಆದಷ್ಟು ಒಂದೇ ರೀತಿ ಇರೋವಂಥದ್ದು ತೊಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣೋದಿಲ್ಲ ಒಂದೇ ಸೈಜ್ ಹಾಕಿದ್ರೆ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಳಿ, ಸ್ವಲ್ಪನೂ ನೀರಿರಬಾರ್ದು. ಹಾಗೆಯೇ ಡಾರ್ಕ್ ಚಾಕ್ಲೇಟನ್ನ ಅಂದರೆ ಕಾಂಪೌಂಡನ್ನು ಮೆಲ್ಟ್ ಮಾಡಿ ಇಟ್ಕೊಳ್ಳಿ. ನೀರೇನಾದ್ರು ಇದ್ದರೆ ಎಲೆಯಲ್ಲಿ ಅದು ಸೀಸ್ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಅದನ್ನು ಒರೆಸಿ ಆನಂತರ ಯೂಸ್ ಮಾಡಿ. ಈಗ ಚಾಕ್ಲೇಟನ್ನು ಏನು ಮೆಲ್ಟ್ ಮಾಡ್ಕೊಂಡಿರ್ತೀರಲ್ಲ, ಅದು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಇದನ್ನು ಹಾಕಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ತಾ ಹೋಗಿ. ಆದಷ್ಟು ಸ್ವಲ್ಪ ದಪ್ಪ ಮಾಡಿ, ಯಾಕೆ ಅಂದರೆ ಇದು ತೆಳುಗೆ ಮಾಡಿದ್ರೆ ಒಂದೊಂದು ಸಲ ಮುರಿದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಕಂಪ್ಲೀಟಾಗಿ ಹಾಕಿ, ಯಾಕೆಂದರೆ ಇಲ್ಲಿ ನಿಮಗೆ ಡಿಸೈನ್ ಕಾಣೋದು ಎಡ್ಜಲ್ಲಿ, ಹಾಗಾಗಿ ಎಡ್ಜಲ್ಲೆಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾಕೆಂದರೆ ನೋಡಿ ಎಡ್ಜಲ್ಲೆಲ್ಲ ಜಿಗ್ಜ್ಯಾಗ್ ಶೇಪಲ್ಲಿದೆ, ಅದು ತುಂಬ ಲುಕ್ ಬರುತ್ತೆ ಎಲೆಗಳಿಗೆ. ನೋಡಿ ಈ ರೀತಿ ಹಾಕಿ ಆದಮೇಲೆ ಇದನ್ನು ಒಂದು 2 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿಡಿ. ಆಲ್ಮೋಸ್ಟ್ ಇದು ನೋಡಿ ಡ್ರೈ ಆಗ್ತಾ ಬಂದಿದೆ, ಇನ್ನು 2 ನಿಮಿಷ ಇಟ್ಟರೆ ಪಟ್ಟಂತ ಆಗುತ್ತೆ. ನನಗೆ ಕಸ್ಟಮರಿಗೆ ಏನು ಡಿಸೈನ್ ಮಾಡಬೇಕಿತ್ತಲ್ಲ, ಆ ಕೇಕ್ ಸಹ ರೆಡಿ ಇದೆ. ಅದ್ರ ಮೇಲೆ ಈ ಲೀಫನ್ನು ಹಾಕಬೇಕಾಗಿದೆ. ನೋಡಿ 2 ನಿಮಿಷ ಆದಮೇಲೆ ಈ ರೀತಿ ಆಗಿರುತ್ತೆ. ಇದನ್ನು ಹಿಂದೆ ತಿರುಗಿಸ್ಬಿಟ್ಟು ನಿಧಾನಕ್ಕೆ ಎಡೀರಿ, ಜೋರಾಗಿ ಎಡಿಯೋದಕ್ಕೆ ಹೋಗಬೇಡಿ, ಮುರಿದೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಎಡ್ಜಸ್ ಎಲ್ಲ ನೀಟಾಗಿ ನೋಡ್ಕೊಂಡು ತೆಗೀರಿ. ಅಲ್ಲಿ ಸ್ವಲ್ಪ ಸಣ್ಣದಾಗಿ ಎಲೆ ಎಲ್ಲ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ, ಇಲ್ಲೊಂಚೂರು ಎಲೆ ಉಳ್ಕೊಂಡಿದೆ, ಅಂಥದನ್ನೆಲ್ಲ ನೀಟಾಗಿ ತೆಗ್ದಾಕಿ. ಬೇರೆ ಬೇರೆ ಎಲೆಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಎಷ್ಟು ಸೇಫ್ ಇರುತ್ತೆ ಗೊತ್ತಿಲ್ಲ, ಕೆಲವೊಂದು ಪಾಯ್ಸನಸ್ ಎಲ್ಲ ಇರುತ್ತೆ ಎಲೆಗಳು. ಹಾಗಾಗಿ ಇದು ಸೇಫ್ ಇದೆ, ಅದು ದಾಸವಾಳದ ಎಲೆ, ಹಾಗಾಗಿ ನಾನು ದಾಸವಾಳದ ಎಲೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಕೇಕ್ ಮೇಲೆ ಈ ರೀತಿ ಡೆಕೋರೇಟ್ ಮಾಡ್ಬೋದು, ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು, ಆದರೆ ಡಿಫ್ರೆಂಟ್ ಸೈಜಸ್ ಯೂಸ್ ಮಾಡಿ, ಒಂದೇ ಸೈಜಿಂದ ಹಾಕಕ್ಕೆ ಹೋಗಬೇಡಿ. ಈ ಎಲೆಗಳನ್ನು ವೈಟ್ ಕಾಂಪೌಂಡಿಂದ ಕೂಡ ಮಾಡ್ಬೋದು. ಅದಕ್ಕೆ ಆಯಿಲ್ ಬೇಸ್ ಕಲರ್ ಹಾಕಿಬಿಟ್ಟು ನೀವು ಬೇರೆ ಬೇರೆ ಕಲರಿಂದು ಸಹ ಎಲೆಗಳನ್ನು ಮಾಡ್ಬೋದು. ನಾನು ಇಲ್ಲಿ ವೈಟ್ ಕಲರ್ ಮಾಡಿರೋದನ್ನು ತೋರಿಸ್ತೀನಿ. ನೋಡಿ ಈ ರೀತಿ ಬರುತ್ತೆ. ಈಗ ಫುಟ್ಬಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ವೈಟ್ ಮತ್ತು ಬ್ಲ್ಯಾಕ್ 2 ಫಾಂಡೆಂಟ್ ತೊಗೊಂಡಿದ್ದೀನಿ. ಫಾಂಡೆಂಟ್ ನಿಮಗೆ ರೆಡಿಮೇಡೇ ಸಿಗುತ್ತೆ. ನಿಮಗೆ ಎಲ್ಲಿ ಕೇಕ್ ಮೆಟೀರಿಯಲ್ಗಳು ಸಪ್ಲೈ ಮಾಡ್ತಾರಲ್ಲ ಅವ್ರ ಹತ್ರ ಇರುತ್ತೆ. ಬೇರೆ ಬೇರೆ ಕಲರ್ಸಿನ ಫಾಂಡೆಂಟ್ಗಳ ಸಹ ಸಿಗುತ್ತೆ. ನಿಮಗೆ ಪರ್ಟಿಕ್ಯುಲರ್ ಕಲರಿನ ಫಾಂಡೆಂಟ್ ಸಿಕ್ಕಿಲ್ಲ ಅಂತಂದರೆ ನೀವು ವೈಟಿಗೆ ಜೆಲ್ ಅಥವಾ ಆಯಿಲ್ ಬೇಸ್ ಕಲರ್ ಹಾಕಿಬಿಟ್ಟು ಯಾವ ಕಲರ್ ಬೇಕು ಆ ಕಲರಿಗೆ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನಾನು ವೈಟ್ ಫಾಂಡೆಂಟಿಂದು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡಿದ್ದೀನಿ, ಅದು ಸ್ವಲ್ಪ ದಪ್ಪ ಸೈಜ್ ಮಾಡಿದ್ದೀನಿ. ಹಾಗೆಯೇ ಈ ಬ್ಲ್ಯಾಕ್ ಕಲರಿಂದು ಫಾಂಡೆಂಟಲ್ಲಿ ಸ್ವಲ್ಪ ಅಂದರೆ ವೈಟ್ಗಿಂತ ಚೂರು ಚಿಕ್ಕ ಚಿಕ್ಕದಾಗಿರೋಂಥ ಉಂಡೆಗಳು ಮಾಡ್ಕೊತೀನಿ. ಯಾಕೆಂದರೆ ನಿಮಗೆ ರಿಯಲ್ ಫುಟ್ಬಾಲಲ್ಲಿ ವೈಟ್ ಪ್ಯಾಚಸ್ ಬಂದುಬಿಟ್ಟು ಹೆಕ್ಸಾಗನ್ ಶೇಪಲ್ಲಿರುತ್ತೆ, ಹಾಗೆಯೇ ಬ್ಲ್ಯಾಕ್ ಪ್ಯಾಚ್ ಬಂದುಬಿಟ್ಟು ಪೆಂಟಗನ್ ಶೇಪಲ್ಲಿರುತ್ತೆ. ಹಾಗಾಗಿ ನೀವಿಲ್ಲಿ ಅದನ್ನೆಲ್ಲ ಕವರ್ ಮಾಡಬೇಕು ಕರೆಕ್ಟಾಗಿ ಅಂತಂದಾಗ ಸ್ವಲ್ಪ ವೈಟನ್ನು ಜಾಸ್ತಿ ತೊಗೊಳ್ಳಿ, ಹಾಗೆ ಬ್ಲ್ಯಾಕನ್ನು ಸ್ವಲ್ಪ ಕಡಿಮೆ ಸೈಜ್ ಇರಲಿ. ಇಲ್ಲಿ ನಾನು ಫೋಮ್ ಬಾಲ್ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬದಲು ನೀವು ಫಾಂಡೆಂಟೇ ಯೂಸ್ ಮಾಡ್ಬೋದು, ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ರೌಂಡ್ ಶೇಪು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಫೋಮ್ ಬಾಲ್ ಒಂದು ಅಡ್ವಾಂಟೇಜ್ ಏನಂತಂದರೆ ನಿಮಗೆ ಲೈಟ್ ವೆಯ್ಟ್ ಇರುತ್ತೆ. ಇದು ಸಹ ನಿಮಗೆ ಕೇಕ್ ಸಪ್ಲೈಯರ್ ಹತ್ರನೇ ಅಂದರೆ ಮೆಟೀರಿಯಲ್ ಸಪ್ಲೈಯರ್ ಹತ್ರನೇ ಸಿಗುತ್ತೆ ಫೋಮ್ ಬಾಲ್ಸ್ ಎಲ್ಲ, ಅಥವಾ ಸ್ಟೇಷನರಿ ಶಾಪ್ಗಳಲ್ಲೂ ಸಿಗ್ಬೋದು, ಒಂದು ಸಲ ಚೆಕ್ ಮಾಡಿ. ನೋಡಿ ಇಲ್ಲಿ ಫಸ್ಟು ಒಂದು ಬ್ಲ್ಯಾಕ್ ಪ್ಯಾಚ್ ಹಾಕಿ ಅಂದರೆ ಪೀಸನ್ನು, ಅದ್ರ ಸುತ್ತಲೂ 5 ವೈಟ್ ಪೀಸಸ್ ಹಾಕಬೇಕು. ಇದನ್ನು ಅಂಟಿಸ್ಬೇಕಾದ್ರೆ ನೀರಲ್ಲಿ ಬೇಕಾದ್ರೂ ಅಂಟಿಸ್ಬೋದು, ಇಲ್ಲ ಅಂದರೆ ನಿಮ್ಮ ಹತ್ರ ಎಡಿಬಲ್ ಗ್ಲೂ ಇದ್ದರೆ ಅದರಲ್ಲೂ ಸಹ ಬೇಕಾದರೆ ಅಂಟಿಸ್ಬೋದು. ಆ ಪೀಸ್ಗಳಿಗೇ ನೀವು ಗ್ಲೂ ಹಾಕಿ ಅಂಟಿಸ್ತಾ ಹೋಗಿ, ಇಡೀ ಬಾಲಿಗೆ ಹಚ್ಚಕ್ಕೆ ಹೋಗಬೇಡಿ ಗ್ಲೂನ.
ನೋಡಿ ಇಲ್ಲಿ ಒಂದು ಬ್ಲ್ಯಾಕ್ ಇದಕ್ಕೆ ಪೀಸ್ಗೆ ಸುತ್ತಲೂ 5 ವೈಟ್ ಪೀಸಸ್ ಹಾಕಿದ್ದೀನಿ. ನೆಕ್ಸ್ಟ್ ಇದರಲ್ಲಿ 2 ವೈಟ್ ಪೀಸ್ ಮಧ್ಯ ಒಂದು ಬ್ಲ್ಯಾಕ್ ಪೀಸ್ ಆ ರೀತಿ ಅಂಟಿಸ್ಕೊಂಡು ಹೋಗಿ. ನೋಡಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಒಂದು ಬ್ಲ್ಯಾಕ್ ಪೀಸ್ ಸುತ್ತಲೂ 5 ವೈಟ್ ಪೀಸಸ್ ಬರಬೇಕು, ಆ ರೀತಿ ಜೋಡಿಸ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಆ ಬ್ಲ್ಯಾಕ್ ಪೀಸ್ಗೆ 3 ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಉಳ್ಕೊಳ್ಳೋ ಜಾಗದಲ್ಲಿ ನೀವು ಸ್ವಲ್ಪ ಅಂದರೆ ಈ ಪೀಸ್ಗಳನ್ನ ಇಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಇಡಿ, ಅಂದರೆ ಅದು ಕವರ್ ಆಗುತ್ತಾ ಅಂತ ನೋಡ್ಕೊಂಡಿಡಿ. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇದ್ದರೂ ಲಾಸ್ಟಿಗೆ ಒಂದು ಸಲ ನಾವು ಪ್ರೆಸ್ ಮಾಡಿದಾಗ ಆ ಗ್ಯಾಪ್ ಎಲ್ಲ ಫಿಲ್ ಆಗುತ್ತೆ. ಹಾಗಾಗಿ ಚೂರು ಗ್ಯಾಪ್ ಎಲ್ಲ ಇದ್ರೂ ಪರವಾಗಿಲ್ಲ. ಇದು ಏನಂದರೆ ನಾವು ಮೆಜರ್ಮೆಂಟ್ ಪ್ರಕಾರ ಮಾಡ್ತಿಲ್ಲದೆ ಇರೋದ್ರಿಂದ ಒಂದು ಅಪ್ರಾಕ್ಸಿಮೇಟಾಗಿ ಇಡ್ತಾ ಇದ್ದೀವಿ. ಹಾಗಾಗಿ ನಿಮಗೆ ತುಂಬ ಪರ್ಫೆಕ್ಟಾಗಿ ಆ ಶೇಪ್ಗಳೇನು ಬರೋದಿಲ್ಲ. ಇದು ಜೋಡಿಸ್ತಾ ಎಂಡಲ್ಲಿ ಹೋದಾಗ ಒಂದು ಸ್ವಲ್ಪ ಏರುಪೇರು ಆಗುತ್ತೆ, ಅಂದರೆ ಕೆಲವೊಂದು ಪ್ಯಾಚಸ್ಸು ಸ್ವಲ್ಪ ದೊಡ್ಡದಾಗೂ ಬರುತ್ತೆ. ಇದು ನೋಡಿ ನಾನು ರಿಯಲ್ ಕೇಕ್ ಮೇಲೆ ಟ್ರೈ ಮಾಡಿದ್ದು ಫುಟ್ಬಾಲ್ ಮಾಡಲಿಕ್ಕೆ. ಅದು ಸ್ವಲ್ಪ ಕಷ್ಟನೇ ಇದೆ, ಯಾಕೆಂದರೆ ರಿಯಲ್ ಕೇಕನ್ನ ಆ ರೌಂಡ್ ಶೇಪಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಈ ರೀತಿ ಫೋಮ್ ಬಾಲ್ ಆದರೆ ನಿಮಗೆ ಈಸಿಯಾಗಿ ಮಾಡ್ಬೋದು. ಆ ರಿಯಲ್ ಕೇಕ್ ಮಾಡಿದ್ದು ನಾನು 1 kg, ಈ ಫೋಮ್ ಬಾಲು 1/2 kg ಮೇಲೆ ಇಡೋದಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ ಇಲ್ಲಿ ತೋರಿಸ್ತೀನಿ ನಾನು ಎಲ್ಲಿ ಎಕ್ಸ್ಟ್ರಾ ಪ್ಯಾಚು ಅಗಲ ಆಯಿತು ಅಂಥೇಳಿ. ಎಲ್ಲದಕ್ಕೂ ಒಂದು ಸಲ ನೋಡ್ಕೊಳ್ಳಿ 5 ಕರೆಕ್ಟಾಗಿ ಇದಾಗಿದೆಯಾ ಅಂತ. ಸುತ್ತಲೂ ಅಂದರೆ ಬ್ಲ್ಯಾಕ್ ಪ್ಯಾಚ್ ಸುತ್ತಲೂ 5 ವೈಟ್ ಪ್ಯಾಚಸ್ ಆಗಿದೆಯಾ ಅಂತ. ನಂತರ ನಿಧಾನಕ್ಕೆ ಜೆಂಟಲ್ ಪ್ರೆಸ್ ಮಾಡಬೇಕು, ಜೋರಾಗಿ ಪ್ರೆಸ್ ಮಾಡಬೇಡಿ. ಒಂದು ಸಲ ಅದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿದಾಗ ಅದೆಲ್ಲ ಕಡೆ ಕರೆಕ್ಟ್ ಸ್ಪ್ರೆಡ್ ಆಗುತ್ತೆ. ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು ವೈಟ್ ಇದು ಸ್ವಲ್ಪ ದೊಡ್ಡದಾಗಿ ಬಂತು. ನಾನು ಏನು ಮಾಡ್ತೀನಿ, ಇದನ್ನು ಡೌನ್ ಹೋಗೋ ಥರ ಅಂದರೆ ನಾವು ಡೆಕೋರೇಟ್ ಮಾಡಬೇಕಾದ್ರೆ ಆ ಜಾಗ ಕೆಳಗಡೆ ಹೋಗೋ ರೀತಿ ಇಡ್ತೀನಿ. ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತ. ಇದು ನೀವು ಈಸಿಯಾಗಿ ಮಾಡೋ ಅಂಥ ಡಿಸೈನು. ಇದು 1/2 kg ಮೇಲೆ ಅವರು ಅಂದರೆ ಕಸ್ಟಮರು ಫುಟ್ಬಾಲ್ ಥೀಮ್ ಬೇಕಂತ ಕೇಳಿದಾಗ ಈ ರೀತಿ ಸ್ವಲ್ಪ ಗ್ರಾಸ್ ಫಿನಿಶಿಂಗ್ ಕೊಟ್ಬಿಟ್ಟು ಆನಂತರ ಮಧ್ಯದಲ್ಲಿ ಫುಟ್ಬಾಲ್ ಇಟ್ಟಿದ್ದೀನಿ. ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳನ್ನು ತೋರಿಸ್ಕೊಡ್ತೀನಿ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.